स्वागत है आपका बी न्यूज नेशन में। मैं हूं आबिद हुसैन शेख। सलम निवासी अब रहेंगे पक्के मकान में। 700 मकानों की मंजूरी, 110 मकानों के निर्माण का काम शुरू। कर्नाटक राज्य के सिद्धरामैया नेतृत्व वाली कांग्रेस सरकार का सपना स्लम फ्री प्रदेश के तहत पक्का मकान का वादा पूरा करते हुए आज शहर के एमएलए डॉक्टर मकबूल बागवान के हाथों कुंभार गली में 110 मकानों की बुनियाद रखी गई। शहर के एमएलए मकबूल बागवान की कोशिशों से खासकर बीजापुर शहर मतक क्षेत्र के लिए 700 मकानों को बनाने सरकार से 30 करोड़ का फंड दिए जाने की बात करते हुए बीजापुर इतिहास में पहले विधायक हैं जो स्लम निवासियों को पक्के मकानों में बसाने हरी झंडी दिखाई है। कर्नाटक सरकार वस्ती इलाके कर्नाटक स्लम अभिवृद्धि मंडली प्रधानमंत्री आवास योजना के तहत सबको छत देने की योजनाओं में शहर के 6 स्लम प्रदेशों के लिए कुल 1028 की मंजूरी को लेकर आज बीजापुर के कुंभार गली में 110 मकानों की भूमि पूजा करके बुनियाद रखते हुए कल से ही एमएलए की निगरानी में काम शुरू करके 3 से 4 महीने में गरीबों को पक्की छत बनाकर घर बसाने के अहकाम दिए गए हैं। आने वाले दिनों में दूसरे झोपड़ी बस्तियों में जल्द मकान निर्माण किए जाने की बात बताई एमएलए बागवान ने। इस मौके पर वार्ड के कारपोरेटर उमेश वंदाल, वस्ती इलाके के अधिकारी और बड़ी तादाद में स्लम निवासी मौजूद थे। जरा सर सर हो गए मंजू हाँ ले छोड़
ಸ್ವಲ್ಪ ದಂಡಿಗೆ ಸರ್ ಮತ್ತೆ ಸರಿ ಪೂಜಾರಿ ಸ್ವಲ್ಪ ಸರಿ ಪೂರ ಸರಿ ಫೋಟೋ ಕಾಣಬೇಕು ಸರ್ ಇವಂದ್ರ. ಕರ್ನಾಟಕ ಸರ್ಕಾರ ವಸತಿ ಇಲಾಖೆ ವತಿಯಿಂದ ಕರ್ನಾಟಕ ಕುಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿಜಯಪುರ ನಗರ ಮತ್ತು ಕ್ಷೇತ್ರದಲ್ಲಿ ಸುಮಾರು 700 ಮನೆಗಳು ಹೊಸದಾಗಿ ಕಟ್ಟಡವನ್ನು ಇವತ್ತಿನ ದಿವಸ ನಾವು ಕೆಲಸವನ್ನು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ನಗರಕ್ಕೆ 700 ಮನೆ ಕಟ್ಟಡ ಸಲುವಾಗಿ ಕನಿಷ್ಠ 30 ಕೋಟಿ ಅನುದಾನವನ್ನು ನಮ್ಮ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಇದು ನಮ್ಮ ಸರ್ಕಾರದ ಜನಪರವಾಗಿ ಇದು ಯೋಜನೆ. ಇದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರಾದ ಉಮೇಶ್ ಬಂದಾಲ್ ಅವರೇ ಹಾಗೂ ಸ್ಲಂ ಬೋರ್ಡಿನ AW ಆದ ಸಸಾಲಟ್ಟಿ ಅವರೇ ಹಾಗೂ ಇಲ್ಲೇ ಈ ಓಣಿಯ ಸಮಸ್ತ ನಾಗರಿಕರೇ ತಮ್ಮೆಲ್ಲರಿಗೆ ಈ ಕಾರ್ಯಕ್ರಮವನ್ನು ಶುಭವಾಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಮ್ಮ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ತಾವು ಸರ್ಕಾರ ಮೇಲೆ ಆಶೀರ್ವಾದ ವಿಶ್ವಾಸ ಮಾಡಿದ್ದೀರಿ. ಇನ್ನು ಮುಂದೆ ಕೂಡ ತಾವು ನಮ್ಮೆಲ್ಲರ ಪರವಾಗಿ ತಾವು ಎಲ್ಲರ ಆಶೀರ್ವಾದ ಮಾಡಬೇಕಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಜನಪ್ರಿಯ ಶಾಸಕರಾದ ಮಕ್ಬೂಲ್ ಸಾಹೇಬರು ತಮ್ಮ ಪರವಾಗಿ ಕರ್ನಾಟಕ ಸರ್ಕಾರದಿಂದ ಈ ಓಣಿಗೆ ಓವರಾಲ್ ಅವ್ರ ಮತಕ್ಷೇತ್ರವಾಗಿ 700 ಮನೆ ಸ್ಯಾಂಕ್ಷನ್ ತೊಗೊಂಬಂದಾರೆ 30 ಕೋಟಿದು. ಬಟ್ ಈ ಓಣಿಗೆ 110 ಮನೆ ಕೊಟ್ಟಾರ. ಇದು ಇಲ್ಲಿ 4 ಕೋಟಿ ಚಿಲ್ಲರ. ಇದ್ರದ್ದು ಏನದ ಅಂದರೆ 4 ಲಕ್ಷ ರೂಪಾಯಿ. 10% ಏನದ SC ST ತುಂಬಬೇಕು. ಅದರ್ ಜನ SC ST 15% ತುಂಬಬೇಕು ಜನರಲ್ ಮಂದಿ. ಅದಕ್ಕೇನದ ಈಗ ಇವತ್ತು ನಾಳೆಗೆ ಸ್ಟಾರ್ಟ್ ಮಾಡೋಕೆ ನಾವು ಅನುಮತಿ ಕಾಂಟ್ರಾಕ್ಟ್ ಟೆಂಡರ್ ಆಗ್ಯದ. ಹಿಂಗಾಗಿ ಅವರು ಸಾಹೇಬರು ನಮ್ಮನ್ನು ಬಿಟ್ಟಿಲ್ಲ. ಬೆನ್ನ ಹತ್ತಿ ಕಿಸಿಂದ ದೌಡ್ ಮುಗಿಸ್ರಿಪ್ಪ ಅಂತ ಎಲ್ಲರಿಗೂ ಹೇಳ್ಯಾರ. ನಮ್ಗೆ ಕರೆಸಿ ಮನೆಗೆ 2 ಸಲ ಕರೆಸಿದ್ರು. ಅದಕ್ಕೆ ಇದ್ರ ಸಲುವಾಗಿ ಏನದ ನಾಳೆಯಿಂದ ನೀವು 10% ಜನರಲ್ 15% ನಾಳೆಯಿಂದ ನೀವು ತುಂಬಿದ್ರೆ ನಾಳೆ ಮುಂಜಾನೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಆಶ್ವಾಸನೆ ನಾನು ಕೊಡ್ತೀನಿ ಸಾಹೇಬ್ರ ಪರವಾಗಿ. ಕರ್ನಾಟಕ ಸರ್ಕಾರ ವಸತಿ ಇಲಾಖೆ ವತಿಯಿಂದ ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಗೂ ಸರ್ವರಿಗೂ ಯೋಜನೆ ಅಡಿಯಲ್ಲಿ 6 ಕೊಳಗೇರಿಯಲ್ಲಿ ಪ್ರದೇಶ ಮಂಜೂರಾಗಿರುವ 1028 ಮನೆಗಳ ಪೈಕಿ ಇವತ್ತು 700 ಮನೆಗಳನ್ನು ಒಂದು ಅನುದಾನ ತಮ್ಮ ಕರ್ನಾಟಕ ಸರ್ಕಾರದಿಂದ ಕೂಡ ನೀಡಿದಂಥ ಡಾಕ್ಟರ್ ಮಕ್ಬೂಲ್ ಬಾವನ್ ಸಾಹೇಬ್ರೆ ಹಾಗೂ ಇಲ್ಲಿ AW ಆಗಿ ಆಗಮಿಸಿದಂಥ ಸಸಾಲಿಟಿ ಸಾಹೇಬ್ರೆ ಹಾಗೂ ನಮ್ಮ ಅಫ್ತಾಬ್ ಖಾದ್ರಿ ಅವರೇ, ನಮ್ಮ ಓಣಿಯ ಎಲ್ಲ ಹಿರಿಯರೇ, ಎಲ್ಲ ತಾಯಂದ್ರೆ, ತಮಗೆಲ್ಲ ಗೊತ್ತಿದ್ದಾಗೆ ಈ ಒಂದು ಕಳೆದ ಬಾರಿಯಿಂದ ಈ ಒಂದು ಕೆಲಸಕ್ಕೆ ನಾವು ಪ್ರಯತ್ನ ಮಾಡತ್ತೀವಿ. ಯಾಕಂದ್ರೆ ಇಲ್ಲೇನು ಸ್ಲಮ್ ಬೋರ್ಡದ ಸ್ಲಮ್ನಾಗ ಇರ್ತಕ್ಕಂಥ ಏನು ನೀವು ಜೋಪಡಪಟ್ಟಿ ಏರಿಯಾವನ್ನು ತೆಗೆದು ಹಾಕಬೇಕು, ಇದೊಂದು ಪಕ್ಕಾ ಮನೆ ಮಾಡಬೇಕು ಅಂತಂದು ಏನು ನಾವು ಪಣ ತೊಟ್ಟಿದ್ದೀವಿ, ಅದು ಇವತ್ತು ಪೂರ್ಣಗೊಂಡದ. ಅದರಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆ ಹಾಗೂ ತಮ್ಮ ವೈಯಕ್ತಿಕ ವಿನಾಯಕ್ ಸಾಹೇಬ್ರು ಹೇಳಿದರು SC ST ಜನಾಂಗ 10% ಕೊಡಬೇಕು. ಅದರ SC ST ಬಿಟ್ಟು ಬೇರೆ ಅಂದ್ರೆ ಅದರ ಉಳ್ಕಿದ ಜಾತಿಯವ್ರು ಏನದಲ್ಲ 12% ತುಂಬಬೇಕಾಗ್ತದೆ. 15% ತುಂಬಬೇಕು. ಅದ್ರ ಪ್ರಕಾರ ನೀವು ತುಂಬಿದಾಗ ನಾಳೆ ಹಿಡಿದ್ರೆ ಇವತ್ತು ನಾವು ಭಾಳ ದಿವಸದಿಂದ ನಮ್ಮ ಬಡವರು ನಾವು ಹೇಳ್ತಿದ್ದೀವಿ, ಎಲ್ಲ ಪತ್ರ ಮನೆ ಬೀಳಕ್ಕಾಗ್ಯಾವ್ರಿ, ಮನೆ ಸೋರ್ಲಾತ ಅಂತ ಹೇಳ್ತಿದ್ರು. ಸಾಕಷ್ಟು ಥರ ನಮಗೆ ಬಂದಿದ್ದು. ಯಾಕಂದ್ರೆ ನಮ್ಮಲ್ಲಿ ಏನೂ ಅನುದಾನ ಇರ್ತಿದ್ದಿಲ್ಲ ಮಹಾನಗರ ಪಾಲಿಕೆದ. ಅದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆ ಹಾಗೂ ನಿಮ್ಮ ವತಿಯಿಂದ ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಒಳಗೆ ಇದೊಂದು ಮನೆ ನಿರ್ಮಾಣ ಆಗ್ತಿದೆ. ಅದಕ್ಕೆ ಆ ಮನೆ ನಿರ್ಮಾಣಕ್ಕೆ ಎಲ್ಲರೂ ಕೈಗೂಡಿಸ್ಬೇಕು, ಎಲ್ಲರೂ ಅವ್ರು ಸಹಕಾರ ಮಾಡಬೇಕು. ಯಾಕಂದ್ರೆ ಇದು ನಿಮ್ಮ ಮನೆ ಅದ, ಬರೀ ಸರ್ಕಾರದವ್ರು ಬಂದು ಮಾಡಿ ಹೋಗಲಿ ಅಂತಲ್ಲ, ನೀವು ನೀರು ಹೊಡಿದು ಹಿಡ್ಕೊಂಡು ನೀವು ಕೈಯಾಗಿ ಮಾಡಬೇಕಾಗ್ತದೆ. ಸರ್ಕಾರದವ್ರದ್ದು ಕೆಲಸ ಇಟ್ಟಿರ್ತದಲ್ಲ, ನೀವು ಅವ್ರ ಜೊತೆಗೆ ಅವ್ರಿಗೆ ಸಹಾಯ ಸಹಕಾರ ಮಾಡಬೇಕು. ಅಡ್ಡಿ ಆತಂಕಗಳನ್ನು ಮಾಡದೆ ಅಂದ್ರೆ ನಮ್ಮ ಏನದಲ್ಲ ಅವ್ರು ಒಂದು 3-4 ತಿಂಗಳು ಟೈಮ್ ಹೇಳ್ಯಾರ ನಮಗೆ. 3-4 ತಿಂಗಳೊಳಗೆ ನಿಮ್ಮ ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ಅವರೆಲ್ಲ ನಮ್ಮ ಏನು ಕಾಂಟ್ರಾಕ್ಟರ್ ಅದಾರ ಅವ್ರಿಗೆ ಸಹಕಾರ ನೀಡುವುದರಿಂದ ನಮ್ಮ ಎಲ್ಲ
ಕಾರ್ಯಗಳು ಜಲ್ದಿ ಆಗ್ತಾವು. ಹಾಗೂ ನಮ್ಮ ಶಾಸಕರು ನಮ್ಮ ಸಂಸದರು ಎಲ್ಲರೂ ಪ್ರಯತ್ನ ಮಾಡಿದ್ದಕ್ಕೆ ಈಗ ಒಂದು ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದೆಲ್ಲ ಜನ ತಾವು ನಮ್ಮ ಕರೆ ಒಪ್ಪಟ್ಟು ಬಂದಿರಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹ್ಯಾಂಗೆ ಈ ಶಾಂತ ರೀತಿಯಿಂದ ಎಲ್ಲರೂ ಒಕ್ಕಟ್ಟಾಗಿ ಹ್ಯಾಂಗೆ ಈ ಕಾರ್ಯಕ್ರಮಕ್ಕೆ ಬಂದಿರಿ ಅದೇ ರೀತಿ ಒಟ್ಟರು ಕೂಡ ಸಹಕಾರ ಮಾಡಿ ಆ ಒಂದು ಕಟ್ಟಡ ಕಾರ್ಯಕ್ರಮದಾಗ ಕೂಡ ನೀವು ಭಾಗವಹಿಸಬೇಕು. ಎಲ್ಲರೂ ಕೈ ಜೋಡಿಸಿ ಎಲ್ಲರಿಗೂ ಅಂದ್ರೆ ನನ್ನ ಜಾಗ ಇಟ್ಟಿತ್ತು ನಿನ್ನ ಜಾಗ ಇಟ್ಟಿತ್ತು ತಕರಾರು ಮಾಡ್ಕೋತ ಕುಂದ್ರಬೇಡ್ರಿ. ನಿಮ್ಮ ಜಾಗ ಇಟ್ಟದ ಹೀಗೆ ಮಾರ್ಕೊಟ್ಬಿಡ್ತೀವಿ. ಮತ್ತು ಅವ್ರು ಹೇಳ್ತಾರೆ ಯಾವ ಟೈಪ್ ಅವ್ರು ತೆಗೆದು ಕೊಡಬೇಕು, ನಾವೇ ತೆಗಿಬೇಕು, ಏನು ಅವರೇ ತಕ್ಕೋತಾರೋ ಎಲ್ಲ ಖುಲ್ಲಾ ಮಾಡಿಕೊಟ್ರಪ್ಪ ಅಂತಂದ್ರೆ ಅವ್ರು ಒಂದು 2-3 ತಿಂಗಳು ನಮ್ಗೆ ಟೈಮ್ ಕೊಟ್ಬಿಡ್ರಿ, ನಾವು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವರು ಗುತ್ತಿಗೆದಾರರು ಹೇಳಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನಗರದ ಶಾಸಕರಾದ ಭಾಗವಂತ್ ಸಾಹೇಬ್ರಿಗೂ ಹಾಗೂ ನಮ್ಮ ಅಫ್ತಾಬ್ ಖಾದ್ರಿ ಅವರಿಗೂ ನಮ್ಮ ಇಂಜಿನಿಯರ್ ಆದ ಸೊಸಾಲಿಟಿ ಅವರಿಗೂ ಯಂಕಪ್ಪಣ್ಣ ಅವ್ರಿಗೂ ಹಾಗೂ ಇಲ್ಲಿ ಎಲ್ಲ ಬಂದಂಥ ಎಲ್ಲ ಶ್ರದ್ಧೆಯ ತಾಯಂದಿರು ಎಲ್ಲ ನನ್ನ ಆತ್ಮೀಯ ಯುವ ಮಿತ್ರರು ಎಲ್ಲ ನಮ್ಮ ಸ್ಲಮ್ ಒಳಗೆ ನಿವಾಸಿಯಾಗಿದ್ದ ಸ್ಲಮ್ ನಿವಾಸಿಗಳಿಗೆ ಒಂದು ಸಂತೋಷದ ಸುದ್ದಿ ತಂದು ಕೊಟ್ಟಂಥ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಿ ನಮಸ್ಕಾರಗಳು. ಇಲ್ಲಿವರೆಗೂ ನಮ್ಮ ಸ್ಲಮ್ ಜನ ಭಾಳ ಕಷ್ಟಪಟ್ಟು ಪತ್ರೆ ಮನೆಯೊಳಗೆ ಇದ್ದರು. ಇವತ್ತು ಎಲ್ಲರಿಗೂ ನಮ್ಗೆ ಭಾಳ ಸಂತೋಷ ಆಗ್ಯದ. ಇವತ್ತು ಮನೆಗಳಿಗೆ ತಂದು ಕೊಟ್ಟಿದ್ದಕ್ಕೆ ಎಲ್ಲ ನಮ್ಗೆ ಕಷ್ಟಪಟ್ಟು ನಮ್ಮ ಬಗ್ಗೆ ಅಡ್ಡಾಡಿ ನಮ್ಮ ವಾರ್ಡ್ ಮೆಂಬರ್ ಅವ್ರು ತುಂಬ ಕಷ್ಟಪಟ್ಟು ನಮ್ಮ ಯಾವುದೇ ಒಂದು ಸಮಸ್ಯೆಗೆ ಅವ್ರು ಬಂದು ಒಗ್ಗಟ್ಟು ಇವತ್ತಿದು ಇಂಥದ್ದಾದ್ರಿ ಅಂತ ಹೇಳಿದ್ರು ತಾವಾಗೆ ಬಂದು ತಂದು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮೇಲಾಗಿ ಇವತ್ತು ನಮ್ಮ ವಾರ್ಡಿಗೆ MLA ಅವ್ರು ಬಂದಾರ, ಅವರಿಗೂ ಕೂಡ ನನ್ನ ಧನ್ಯವಾದಗಳು. और खबरों के लिए देखते रहिए बी न्यूज़ नेशन।